ಹಳಿಯಾಳ್ ತಾಲೂಕಿನ ಯಡೂಕ ಗ್ರಾಮದಲ್ಲಿ ಧರ್ಮವೀರ ಛತ್ರಪತಿ ಸಂಭಾಜಿ ಮಹಾರಾಜರ ಬಲಿದಾನ ಮಾಸಾಚರಣೆ ಹಮ್ಮಿಕೊಳ್ಳಲಾಗಿದೆ. ಫೆಬ್ರವರಿ 28ರಿಂದ ಮಾರ್ಚ್ 29ರವರೆಗೆ ಪ್ರತಿದಿನ ಸಾಯಂಕಾಲ 8 ಗಂಟೆಗೆ ಮಹಾರಾಜರಿಗೆ ಪುಷ್ಪ ನಮನ ಸಲ್ಲಿಸಿ ಘೋಷಣೆ ಹಾಗೂ ಶ್ಲೋಕಗಳನ್ನು ಹಾಡುವ ಮೂಲಕ ಪೂಜೆ ಸಲ್ಲಿಸಲಾಗುತ್ತದೆ. ಹಳಿಯಾಳ್ ತಾಲೂಕಿನಲ್ಲಿ ಯಡೋಗ ಗ್ರಾಮದಿಂದ ಆರಂಭವಾಗಿ ಮಂಗಳವಾಡ, ಮುರ್ಕವಾಡ, ಕಾಮಡೊಳ್ಳಿಯಲ್ಲಿಯೂ ಬಲಿದಾನ ಮಾಸ ಆಚರಣೆ ಮಾಡಲಾಗುತ್ತದೆ. ಬಲಿದಾನ ಮಾಸಕ್ಕೆ ತಲೆಬೋಳಿಸೋದು, ಚಪ್ಪಲಿ ಹಾಕದೇ ಇರೋದು, ಸಿಹಿ ತಿನ್ನುವುದು ಬಿಡುವುದು, ಮಾಂಸಾಹಾರ ಸೇವನೆ ಬಿಡುವುದು ಇತ್ಯಾದಿ ಆಚರಣೆಗಳ ಮೂಲಕ ಬಲಿದಾನ ಮಾಸಾಚರಣೆ ಮಾಡಲಾಗುತ್ತದೆ. ಸಂಭಾಜಿ ಬಿಜೆ ಗುರೂಜಿಯವರು ಪ್ರಾರಂಭ ಮಾಡಿ 40 ವರ್ಷ ಸಂದಿದ್ದು ಹಳಿಯಾಳದ ಯಡೋಗ ಗ್ರಾಮದಲ್ಲಿ ಆರಂಭವಾಗಿ 12 ವರ್ಷಗಳು ಸಂದಿವೆ. ಬಳಿಕ ಈಗ ಉಳಿದ ಗ್ರಾಮಗಳಿಗೂ ವಾತಾಚರಣೆ ಆಚರಣೆಗೆ ಸಿದ್ಧತೆ ನಡೆದಿದೆ. धर्म संस्थापनेसाठी पुण्यश्लोक छत्रपती श्री शिवाजी महाराज की जय. धर्मवीर छत्रपती श्री संभाजी महाराज की जय. भारत माता की जय. हिंदू धर्म की जय. ವಿಶ್ವ ದರ್ಜೆಯ ಫಿಲ್ಮ್ ಸಿಟಿ ಮೈಸೂರಿನಲ್ಲಿ ನಿರ್ಮಿಸುತ್ತೇವೆ. ಇದಕ್ಕಾಗಿ ಈಗಾಗಲೇ 150 ಎಕರೆ ಜಾಗವನ್ನು ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಘೋಷಿಸಿದರು. ವಿಧಾನಸೌಧದ ಗ್ರೌಂಡ್ ಸ್ಟೆಪ್ಸ್ನ ಸಂಭ್ರಮದ ಕಾರ್ಯಕ್ರಮದಲ್ಲಿ 16ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಅಂತಾರಾಷ್ಟ್ರೀಯ ಚಿತ್ರೋತ್ಸವ ವಿಶ್ವ ಸಮಾಜದ ಸಂಸ್ಕೃತಿಯ ಪ್ರತಿಬಿಂಬ. ಇದನ್ನ ಸದುಪಯೋಗ ಪಡಿಸಿಕೊಳ್ಳಿ ಎಂದು ಕರೆ ನೀಡಿದ್ರು. ಕರ್ನಾಟಕವೇ ಒಂದು ಜಗತ್ತು. ಇಲ್ಲಿ ಎಲ್ಲ ಅವಕಾಶಗಳನ್ನ ಸೃಷ್ಟಿಸಬಹುದು. ಇದಕ್ಕಾಗಿ ವಿಶ್ವ ದರ್ಜೆಯ ಅತ್ಯುನ್ನತ ಗುಣಮಟ್ಟದ ಫಿಲ್ಮ್ ಸಿಟಿಯನ್ನ ಮೈಸೂರಿನಲ್ಲಿ ನಿರ್ಮಿಸುತ್ತಿದ್ದೇವೆ. ತಂತ್ರಜ್ಞಾನದ ಜೊತೆಗೆ ಮಾನವೀಯ ಮೌಲ್ಯಗಳನ್ನ ಬೆಸೆಯುವ ಸಿನಿಮಾಗಳನ್ನ ವಿಶ್ವ ದರ್ಜೆ ಗುಣಮಟ್ಟದಲ್ಲಿ ಇಲ್ಲಿ ನಿರ್ಮಾಣ ಆಗಬೇಕೆಂದು ಆಶಿಸಿದ್ರು. ನಮ್ಮಲ್ಲಿ ಅಸಹನೆ ಹೆಚ್ಚುತ್ತಿರೋದ್ರಿಂದ ಸಮಾಜದಲ್ಲಿ ಅಸಂತೋಷ ಹೆಚ್ಚುತ್ತಿದೆ. ಸಂಪತ್ತಿನ ಅಸಮಾನ ಹಂಚಿಕೆ ಈ ಅಸಂತೋಷಕ್ಕೆ ಕಾರಣ. ದೇಶದ 1% ಜನರ ಕೈಯಲ್ಲಿ ದೇಶದ 50% ಸಂಪತ್ತು ಸೇರಿಕೊಂಡಿದೆ. ಸಂಪತ್ತಿನ ಈ ವಿಪರೀತ ಅಸಮಾನ ಹಂಚಿಕೆ ಸಮಾಜದಲ್ಲಿ ಅಸಂತೋಷ ಹೆಚ್ಚುತ್ತಿದೆ. ಇದಕ್ಕೆ ಕಲಾ ಮಾಧ್ಯಮ ಆಗಿರುವ ಸಿನಿಮಾಗಳು ಪರಿಹಾರ ಹುಡುಕಬೇಕು. ಸಮಾಜವನ್ನ ಕಲಾ ಮಾಧ್ಯಮದ ಮೂಲಕ ಬೆಸೆಯಬೇಕು ಎಂದರು. ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳಲ್ಲಿದ್ದ ಮೌಲ್ಯಗಳು ಮತ್ತು ಘನತೆ ಈಗಿನ ಸಿನಿಮಾಗಳಲ್ಲಿ ಕಾಣ್ತಿಲ್ಲ. ರಾಜ್ಕುಮಾರ್ ಸಿನಿಮಾಗಳಲ್ಲಿ ಸೌಹಾರ್ದ ಮತ್ತು ಮಾನವೀಯ ಮೌಲ್ಯಗಳು ತುಂಬಿರುತ್ತಿದ್ದವು. ಹೀಗಾಗಿ ಸರ್ವರಿಗೂ ಇವರ ಸಿನಿಮಾಗಳು ಇಷ್ಟ ಆಗುತ್ತಿದ್ದವು ಎಂದು ವಿವರಿಸಿದ್ರು. ಮೌಢ್ಯಗಳನ್ನ ಬಿತ್ತುವ ಸಂವಿಧಾನದ ಮೌಲ್ಯಗಳಿಗೆ ವಿರುದ್ಧವಾದ ಸಿನಿಮಾಗಳು ಸಮಾಜಕ್ಕೆ ಒಳ್ಳೆಯದಲ್ಲ. ಬಸವಣ್ಣನವರು ಕರ್ಮ ಸಿದ್ಧಾಂತವನ್ನ ತಿರಸ್ಕರಿಸಿದ್ದರು. ಸಿನಿಮಾಗಳು ಮತ್ತೆ ಮೌಢ್ಯಗಳನ್ನ ಬಿತ್ತೋದಕ್ಕೆ ಹೋಗಬಾರದು ಎಂದರು. ಈಗ ತಂತ್ರಜ್ಞಾನ ಬೆಳೆದು ಕೃತಕ ಬುದ್ಧಿಮತ್ತೆವರೆಗೂ ಬೆಳೆದು ಬಂದಿದೆ. ನಮ್ಮ ಬದುಕನ್ನ ಪ್ರತಿಬಿಂಬಿಸುವ ನಮ್ಮ ತಳಮಳಗಳಿಗೆ ಪರಿಹಾರ ಹುಡುಕುವ ಸಿನಿಮಾಗಳು ಬಂದಾಗ ಅಂತಹ ಸಿನಿಮಾಗಳು ಶಾಶ್ವತವಾಗಿ ಸಮಾಜದಲ್ಲಿ ಉಳಿಯುತ್ತವೆ ಎಂದರು. ಬೆಂಗಳೂರು, ಕರ್ನಾಟಕವೇ ಒಂದು ಜಗತ್ತು. ಇಲ್ಲಿ ಎಲ್ಲವೂ ಇದೆ. ತಂತ್ರಜ್ಞಾನದ ಅವಕಾಶಗಳನ್ನ ಬಳಸಿಕೊಂಡು ಉತ್ತಮ ಸಿನಿಮಾಗಳನ್ನ ಮಾಡಿದ್ರೆ ಸಮಾಜಕ್ಕೆ ಒಳ್ಳೆಯದಾಗುತ್ತದೆ. ಸಿನಿಮಾ ಕ್ಷೇತ್ರವು ಪ್ರಗತಿ ಕಾಣುತ್ತದೆ. ಈ ದಿಕ್ಕಿನಲ್ಲಿ ಸಿನಿಮಾ ಜಗತ್ತು ಮಾನವೀಯಗೊಳ್ಳಲಿ ಎಂದು ಹಾರೈಸಿದ್ರು. ಪ್ರಾಂಜಲ ಮನಸ್ಸಿನವರು ಪುಣ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಜನರಿದ್ದು ಒಳ್ಳೆಯ ಕೆಲಸಕ್ಕೆ ಸಹಕಾರ ನೀಡಿದ್ದಾರೆ. ಇವರು ಅಭಿವೃದ್ಧಿ ಕಾರ್ಯಗಳಿಗೂ ನಿರಂತರ ಜೊತೆಯಾಗಿರಲಿ ಎಂದು ಶಾಸಕ ದಿನಕರ್ ಶೆಟ್ಟಿ ಹೇಳಿದರು. 3 ದಿನ ನಡೆದ ಗೋಕರ್ಣ ಉತ್ಸವ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು, ಕೇವಲ 15 ದಿನದಲ್ಲಿ ಸಂಘಟಿಸಿ ಬೃಹತ್ ಕಾರ್ಯಕ್ರಮಕ್ಕೆ ಹಣಕಾಸಿನ ಅವಶ್ಯಕತೆ ಇತ್ತು. ಅದಕ್ಕಾಗಿ ಅವರನ್ನ ಸಂಪರ್ಕಿಸಿದಾಗ ಉದಾರ ಮನಸ್ಸಿನಿಂದ ಧನ ಸಹಾಯ ಮಾಡಿದ್ದಾರೆ. ಇಂತಹ ಉದಾರತೆ ಮನಸ್ಸಿನವರನ್ನ ನಾವು ಸದಾ ಸ್ಮರಿಸುತ್ತೇವೆ ಎಂದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪ್ರವಾಸೋದ್ಯಮ ಇಲಾಖೆಯ ಸಹಯೋಗವಿದ್ದರೂ ಕೂಡ ಸಂಪೂರ್ಣ ಕಾರ್ಯಕ್ರಮ ಜವಾಬ್ದಾರಿ ಹೊತ್ತು ಮಾಡಿದವರಲ್ಲಿ ರಾಜಗೋಪಾಲ್ ಅಡಿ ಗುರೂಜಿ ಕಾರ್ಯ ಪ್ರಮುಖವಾಗಿದ್ದು, ಇವರ ಜೊತೆ ಮೋಹನ್ ನಾಯಕ್, ಪ್ರದೀಪ್ ನಾಯಕ್ ದೇವರಬಾವಿ, ಮಹೇಶ್ ಶೆಟ್ಟಿ, ತೇಜಸ್ವಿ ನಾಯ್ಕ್, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಮನಾ ಗೌಡ, ಹನೇಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಣ್ಣುಗೌಡ, ವಾಸುದೇವ್ ಕಾಮತ್, ನಾಗೇಶ್ ಗೌಡ, ಬಾಲಕೃಷ್ಣ ಅಡಿ, ಅನಿಲ್ ಶೇಟ್, ರಮೇಶ್ ಗೌಡ, ಗ್ರಾಮ ಪಂಚಾಯತ್ ಸದಸ್ಯರಾದ ಪ್ರಭಾಕರ್ ಪ್ರಸಾದ್, ಮಂಜುನಾಥ್ ಜನ್ನು, ಗಣಪತಿ ಪಟಗಾರ್, ರಾಮು ಕೆಂಚನ್, ಸಂದೀಪ್ ಅಗಸಾಲಿ, ರಾಮೇಶ್ವರ್ ಕುರ್ಲೆ, ಹರೀಶ್ ನಾಯಕ್, ಪವನ್ ಗುನ್ಗಾ ಸೇರಿದಂತೆ ಹಲವು ಉದ್ಯಮಿಗಳು, ತಾಲೂಕಾ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಗ್ರಾಮ
ಪಂಚಾಯತ್ ಸದಸ್ಯರು, ಅಧಿಕಾರಿಗಳು ಹಾಗೂ ರೆಸಾರ್ಟ್ನವರು ಜನರ ಸಹಕಾರದಿಂದ ಇಷ್ಟೊಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಇದೇ ಮೊದಲ ಬಾರಿ ನಡೆಸಿ ಯಶಸ್ವಿಯಾಗಲು ಕಾರಣರಾಗಿದ್ದು ಎಂದು ಶಾಸಕರು ಅಭಿನಂದಿಸಿ ಕೃತಜ್ಞತೆ ಸಲ್ಲಿಸಿದರು. ಮುರುಡೇಶ್ವರದಲ್ಲಿ ಒಂದೇ ದಿನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ನಾವು ಒಂದೇ ದಿನ ಕಾರ್ಯಕ್ರಮ ಮಾಡೋಣ. ಈ ವರ್ಷವೇ ನಮಗೆ ಪ್ರಥಮ ವರ್ಷದ ಕಾರ್ಯಕ್ರಮ ಆದ್ದರಿಂದ ಒಂದು ದಿನ ಮಾಡಿ ಮುಂದಿನ ವರ್ಷದಿಂದ 3 ದಿನ ಮಾಡುವ ಅನ್ನುವಂತ ಮಾತನ್ನು ಹೇಳಿದವಾಗ ನಮ್ಮ ತಂಡದವರ ಜೊತೆ ನಾನೆಲ್ಲ ಹೇಳಿದೆ. ನಾನು ವಿಶೇಷವಾಗಿ ಪ್ರದೀಪ್ ನಾಯ್ಕ್ ಇರ್ಬೋದು, ಮಹೇಶ್ ಶೆಟ್ಟಿ ಇರ್ಬೋದು, ಗುರೂಜಿ ಅವರು ಇರ್ಬೋದು, ಇವರೆಲ್ಲರ ಜೊತೆ ಹೇಳಿದವಾಗ ಸರ್ ಮಾಡೋದಂದ್ರೆ ನಾವು 3 ದಿವಸನೇ ಮಾಡಬೇಕು, ನಿಮ್ಮ ಒಂದು ದಿನದ ಕಾರ್ಯಕ್ರಮ ಅನ್ನುವಂಥದ್ದು ಏನಾದರೂ ನಿಮ್ಮ ತಲೆಲಿದ್ರೆ ಅದನ್ನು ತೆಗೆದು ಹಾಕ್ರಿ ಅನ್ನುವಂಥದ್ದನ್ನ ನನಗೆ ಹೇಳಿದ್ರು. ನಾನು ಅದನ್ನ ಒಪ್ಕೊಂಡು ಇವರೆಲ್ಲರೂ ಹೇಳಿದಾಗೆ 3 ದಿನ ಈ ಕಾರ್ಯಕ್ರಮವನ್ನ ನಾವು ಮಾಡಿದ್ವಿ. ಒಳ್ಳೆಯ ಟೀಮ್, ಒಳ್ಳೆಯ ಕಲಾವಿದರನ್ನ ತಂದಿದ್ದಾರೆ. ನಾನು ಒಂದ್ ಮಾತು ಹೇಳಲಿಕ್ಕೆ ಬರ್ತೇನೆ ಅಂತ ಹೇಳಿದ್ರೆ, ಇದನ್ನ ಗೋಕರ್ಣದ ಅಸ್ತಿತ್ವವನ್ನ ಉಳಿಸಬೇಕು ಅನ್ನೋದಕ್ಕಾಗಿ ಮೊನ್ನೆ ಸಚಿವರ ಜೊತೆ, ಜಿಲ್ಲಾಧಿಕಾರಿಗಳ ಜೊತೆ ಕೆಡಿಪಿ ಸಭೆಯಲ್ಲಿ ಪ್ರಸ್ತಾಪವನ್ನ ಮಾಡಿ ಗೋಕರ್ಣದಲ್ಲಿ ಆತ್ಮಲಿಂಗ ಇದೆ ಅನ್ನುವಂಥದಕ್ಕಾಗಿ ಇಲ್ಲಿ ಈ ಕಾರ್ಯಕ್ರಮವನ್ನ ಮಾಡಲೇಬೇಕು ಎನ್ನುವಂತ ಒಂದು ಹಠ ತೊಟ್ಟು ಅವರು ಸಹ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು ಮತ್ತು ಮಹೇಶ್ ಶೆಟ್ಟಿ ಅವರು ಕೆಲವಷ್ಟು ಕಡೆ ಫೋನ್ ಮಾಡಿದ್ವಿ. ನಿಮ್ಗೆ ಹೇಳಿದ್ರೆ ನಾನು ತಪ್ಪಾಗ್ತದೆ, ಯಾಕೆಂತ ಹೇಳಿದ್ರೆ ಬೇರೆಯವ್ರು ಯಾರಾದ್ರೂ ನಮ್ಗೆ ಸಹಾಯ ಮಾಡುವವರು ಇದ್ರೆ ಇಷ್ಟು ಒಳ್ಳೆ ಜನ ಗೋಕರ್ಣದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ನಾನ್ ಜನ ಮನಸ್ಸಿನವರು ಗೋಕರ್ಣದಲ್ಲಿ ಇದ್ದಾರೆ. ಇದೇ ವೇಳೆ ಬಾಲಗಾಯಕಿ ದಿಯಾ ಹೆಗಡೆಯವರಿಗೆ ಅಭಿನಂದಿಸಿ ಗೌರವಿಸಿದ್ರು. ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಯವರು ಕಲಾವಿದರ ಜೊತೆಯಾಗಿ ಹಾಡು ಹಾಡಿದ್ದಕ್ಕೆ ಅಭಿನಂದಿಸಿ ಅವರಿಗೆ ಇನ್ನೂ ಹೆಚ್ಚಿನ ಸ್ಥಾನಮಾನ ಲಭಿಸುವಂತಾಗಲಿ ಎಂದು ಆಶಿಸಿ ಅಭಿನಂದಿಸಿದ್ರು. ಪೊಲೀಸ್ ವರಿಷ್ಠಾಧಿಕಾರಿ ಈ ರೀತಿ ಸ್ಟೇಜ್ ಅಲ್ಲಿ ಬಂದು ಹಾಡಿದ್ದು ಬಹುಶಃ ನನಗೆ ಎಲ್ಲೂ ನಾನು ನೋಡಿಲ್ಲ. ಫಸ್ಟ್ ಟೈಮ್ ಸರ್. ನಿಮಗೆ ಆ ದೇವರು ಒಳ್ಳೇದು ಮಾಡಲಿ. ಮತ್ತು ದಯವಿಟ್ಟು ನಮ್ಮನ್ನು ಮರಿಬಿಟ್ರೆ ನೀವು ಮತ್ತೊಮ್ಮೆ ಮೇಲ್ಸ್ಥಾನಕ್ಕೆ ಹೋದವಾಗ ಗೋಕರ್ಣಕ್ಕೆ ಬರ್ರಿ. ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ ಬರ್ತಾ ಇರಬೇಕು. ನೀವು ಮೇಲೆ ಪ್ರಮೋಷನ್ ಆದ್ಮೇಲೆ ಮರ್ತು ಬಿಡಬಾರ್ದು. ನಿಮ್ ಗೋಕರ್ಣದ ಶಿವನ ಆಶೀರ್ವಾದ ಸಂಪೂರ್ಣ ಇದೆ ಎನ್ನುವಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ವೇಳೆ ಕಾರ್ಯಕ್ರಮಕ್ಕೆ ಸಹಕರಿಸಿದ ಹಲವರನ್ನ, ಕಲಾವಿದರನ್ನ, ಸಂಘಟಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಯೋಗೇಶ್ ಮಿರ್ಜಾನ್, ಪ್ರತಿಭಾ ಗೌಡ ಕಾರ್ಯಕ್ರಮ ಆಕರ್ಷಕವಾಗಿ ನಿರ್ವಹಿಸಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ರಾಜ್ಯ ಸರ್ಕಾರವು ಬಜೆಟ್ನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ವಿಶೇಷ ಪ್ಯಾಕೇಜ್ ನೀಡಲು ಹೆಚ್ಚಿನ ಒತ್ತು ನೀಡಬೇಕೆಂದು ಸಿಐಟಿಯುನ ಯಮುನಾ ಗಾಂವ್ಕರ್ ಒತ್ತಾಯಿಸಿದರು. ಕಾರವಾರದ ಪತ್ರಿಕಾ ಭವನದಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಬಜೆಟ್ನಲ್ಲಿ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಸರ್ಕಾರವು ಒತ್ತು ನೀಡಬೇಕು. ಈ ನಿಟ್ಟಿನಲ್ಲಿ ಈ ಹಿಂದೆ ದಾಂಡೇಲಿಯಲ್ಲಿ ನಡೆದ ಸಮಾವೇಶದಲ್ಲಿ ಚರ್ಚಿಸಲಾದ ವಿಷಯಗಳ ವಿವರಗಳನ್ನು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಕಳಿಸಲಾಗಿದೆ. ಅಭಿವೃದ್ಧಿಯ ಪರಿಕಲ್ಪನೆಯ ಪ್ರಕಾರದಲ್ಲಿ ಆಗಿಲ್ಲ. ತಲಾ ಆದಾಯ, ಭಾಷೆ, ಸಾಕ್ಷರತೆ, ಮೀನುಗಾರಿಕೆ, ವನ್ಯಜೀವಿ ಯೋಜನೆ, ಬುಡಕಟ್ಟು, ಅರಣ್ಯ ಸೇರಿದಂತೆ ಈ ಎಲ್ಲಾ ವಿಷಯಗಳನ್ನು ಸೇರಿಸಿಕೊಂಡು ಚರ್ಚಿಸಲಾಗಿದೆ ಎಂದರು. ಜಿಲ್ಲೆಗೆ ಅರಣ್ಯ ಸಂಪತ್ತಿನಲ್ಲಿ ಯಾವುದೇ ಪಾಲು ಸಿಗುತ್ತಿಲ್ಲ. ಪ್ರವಾಸೋದ್ಯಮ ವಿಚಾರದಲ್ಲಿ ಮೂಲ ಸೌಕರ್ಯ, ಸಾರಿಗೆ ಇಲಾಖೆಯಲ್ಲಿನ ಕೊರತೆ, ದೂರವಾಣಿ, ಆರೋಗ್ಯದ ಬಗ್ಗೆಯೂ ಹಕ್ಕೊತ್ತಾಯಗಳಿವೆ. ಹೀಗಾಗಿ ಸರ್ವಾಂಗೀಣ ಅಭಿವೃದ್ಧಿಗೆ ವಿಶೇಷ ಪ್ಯಾಕೇಜ್ ನೀಡಬೇಕೆಂದು ತಿಳಿಸಲಾಗಿದೆ. ಇದರಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಬೇಡಿಕೆ ಕೂಡ ಇದೆ ಎಂದರು. ಉತ್ತರ ಕನ್ನಡ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನೀವು ಸಮಾನ ಚಿಂತಕರ ಮತ್ತು ಹೋರಾಟಗಾರರ ಆಂದೋಲನ ಈ ಶೀರ್ಷಿಕೆ ಅಡಿಯಲ್ಲಿ ನಾವು ದಾಂಡೇಲಿಯಲ್ಲಿ ಸಮಾವೇಶನ ಮಾಡಿ ಎಲ್ಲ ಪಕ್ಷಗಳ ವಿವಿಧ ಸಂಘಟನೆಗಳ ಸುಮಾರು 840ರಷ್ಟು ಜನ ಅಲ್ಲಿ ಸೇರಿದ್ರು. ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಅಲ್ಲಿ ಒಂದು ಕರಡು ಪ್ರತಿಯನ್ನ ಇಟ್ಟು ಚರ್ಚೆಯನ್ನ ಮಾಡಲಾಯಿತು. ಅದರ ಚರ್ಚೆಗಳ ಆಧಾರದಲ್ಲಿ ನಾವು ಜಿಲ್ಲೆಯ ಅಭಿವೃದ್ಧಿಯ ಕಣ್ಣೋಟದೊಂದಿಗೆ ಈ ಬಜೆಟ್ ನಲ್ಲಿ ಮತ್ತು ಮುಂದಿನ ಹಣಕಾಸು ವರ್ಷಕ್ಕೆ ನಮ್ಮ ಜಿಲ್ಲೆಗೆ ವಿಶೇಷವಾದಂತಹ ಆದ್ಯತೆ ಕೊಡಬೇಕು. ಯಾವ್ಯಾವುದಕ್ಕೆ ಆದ್ಯತೆ ಕೊಡಬೇಕು ಮತ್ತೆ ಇಲ್ಲಿ ಬರೆಯದಿರುವುದಂತೂ ತುಂಬಾನೇ ಇದೆ. ಯಾಕಂದ್ರೆ ಎಲ್ಲದೂ ಕೂಡ ಬಹುಶಃ ಜಿಲ್ಲೆಯ ಇದನ್ನ ಇಷ್ಟು ಕಿರು ಇದರಲ್ಲಿ ಕೊಡ್ಲಿಕ್ಕಾಗಲ್ಲ. ಆದಾಗ್ಯೂ ಅದೆಲ್ಲವನ್ನು ಇಟ್ಕೊಂಡು ಈ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಮ್ಮ ಹಣಕಾಸನ್ನ ಮೀಸಲಿಡಬೇಕು ಅಂತ ಜನಸಾಮಾನ್ಯರನ್ನ ಬಾಧಿಸಿ ದಿನನಿತ್ಯದ ಒಂದು ದೀರ್ಘಾವಧಿಯ ಹಲವಾರು ಸಮಸ್ಯೆಗಳ ಪರಿಹಾರಕ್ಕಾಗಿ ಮಾನವ ಸಂಪನ್ಮೂಲ, ನೆಲ, ಜಲ, ಅರಣ್ಯ, ನೈಸರ್ಗಿಕ ಸಂಪತ್ತು ಬಳಸಿಕೊಂಡು ಪ್ರತಿಯೊಬ್ಬರಿಗೂ ಪ್ರತಿ ಮನೆಗೂ ನೀರು, ಬೆಳಕು, ಆಹಾರ, ಆರೋಗ್ಯ, ಶಿಕ್ಷಣ ತಲುಪಿಸಲು ಮತ್ತೆ ಪರಿಸರ ಪೂರಕವಾಗಿ ಉದ್ಯೋಗಾವಕಾಶಗಳನ್ನ ನಿರ್ಮಿಸಲು ಮಹಿಳೆಯರು, ಆದಿವಾಸಿಗಳು ಮತ್ತು ಅಲ್ಪಸಂಖ್ಯಾತರನ್ನ ಒಳಗೊಳಿಸುವ ಮೂಲಕ ಉತ್ತರ ಕನ್ನಡ ಜಿಲ್ಲೆ ಸರ್ವಾಂಗೀಣ ಅಭಿವೃದ್ಧಿ ದೃಷ್ಟಿಯಲ್ಲಿ ಇಟ್ಟುಕೊಂಡು ಉತ್ತರ ಕನ್ನಡ ಜಿಲ್ಲೆಯ ಅಭಿವೃದ್ಧಿಗೆ ಒಂದು ವಿಶೇಷ ಅನುದಾನವನ್ನ ಕೊಡಬೇಕು. ಅದು ವಿಶೇಷ ಪ್ಯಾಕೇಜ್ ಅಂತ ನಾನು ಹೇಳ್ಬಹುದು. ಆತರ ಆ ಶಬ್ದ ಬಳಸೋದ್ರೆ ವಿಶೇಷ ಪ್ಯಾಕೇಜ್ ಅಂತ ನೀಡಬೇಕು. ಅದನ್ನ ಹೇಗೆ ಕೊಡಬೇಕು ಅಂತ ಹೇಳೋದ್ರ ಬಗ್ಗೆ ನಮ್ಮ ಜಿಲ್ಲೆ ಎಲ್ಲ ಪಕ್ಷಾತೀತವಾಗಿ ಒಂದು ಡೆಮೋಕ್ರೆಟಿಕ್ ಪ್ರೋಸೆಸ್ ನಲ್ಲಿ ಎಲ್ಲರನ್ನೂ ಕರೆದು ಅಹವಾಲುಗಳನ್ನ ಕೇಳಿ ಅದನ್ನ ರೂಪಿಸಬೇಕು ಅಂತ ಹೇಳಿದ್ದೇವೆ. ಹಾಗೆಯೇ
ಆರೋಗ್ಯದ ವಿಚಾರ ಅಂತ ತಕ್ಷಣಕ್ಕೆ ಎರಡನೇ ಒತ್ತಾಯದಲ್ಲಿ ಸುಸಜ್ಜಿತ ಆಸ್ಪತ್ರೆ, ಅದರಲ್ಲೂ ಬಹು ಸುಸಜ್ಜಿತ ಆಸ್ಪತ್ರೆ ಆಗಬೇಕು. ನಾವು ಅನೇಕ ವಿಚಾರ ಕೇಳ್ತೀವಿ, ಇದು ಸುಸಜ್ಜಿತ ಆಸ್ಪತ್ರೆ, ಇದು ಸುಸಜ್ಜಿತ ಆಸ್ಪತ್ರೆ ಅಂತ ಹೇಳ್ತಾರೆ. ಆದ್ರೆ ಬಹು ಸುಸಜ್ಜಿತ ಮಲ್ಟಿ ಅಂತೇನು ಸ್ಪೆಷಾಲಿಟಿ ಆಸ್ಪತ್ರೆ ಅಂತ ಏನ್ ಹೇಳ್ತಾರೆ, ಆ ತರ ಕೊಡಬೇಕು. ಮತ್ತೆ ESIC ಆಸ್ಪತ್ರೆ ಕೇಂದ್ರ ಸರ್ಕಾರಕ್ಕೂ ಕೂಡ ನಮಗೆ ಕೊಡಲಿಕ್ಕೆ ಸಾಧ್ಯ ಆಗಬೇಕು. 2011 ಗಣತಿ ಪ್ರಕಾರ ಕಾರ್ಮಿಕರನ್ನ ಅಳೆಯಬೇಕು. ಇವತ್ತು ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇಂಟ್ ಮಿಲಾಗ್ರಿಸ್ ಸಂಸ್ಥೆಯ ಸಂಸ್ಥಾಪಕ ಜಾರ್ಜ್ ಫರ್ನಾಂಡಿಸ್, ವಾಸುದೇವ್, ಪ್ರೇಮಾನಂದ್ ವೆಳಿಪ್, ತಿಲಕ್ ಗೌಡ, ಡಿ ಸ್ಯಾಮ್ಸನ್, ತಿಮ್ಮಪ್ಪ ಗೌಡ ಇದ್ದರು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, LED ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, CP ಬಜಾರ್ ರೋಡ್, ಶಿರ್ಸಿ, JS ಬಿಲ್ಡಿಂಗ್, JN ರೋಡ್, ದಾಂಡೇಲಿ, KS ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.